ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವಿಘ್ನ ನಿನ್ನಿಂದಾನೇ ಮುದುಕಿ, ನಾನಿರೋವರೆಗೂ ಈ ಮದ್ವೆ ನಡೆಯಕ್ ಬಿಡಲ್ಲ. ಸಾರಿ ಅದು ಇಂಡಿಕೇಟರ್ ಈ ಕಡೆ ಇದೆ, ವೈಪರ್ ಈ ಕಡೆ ಇದೆ. ನಾನು ಇಂಡಿಕೇಟರ್ ಅಂದ್ಕೊಂಡು ವೈಪರ್ ಆನ್ ಮಾಡ್ಬಿಟ್ಟೆ. ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ. ಅಣ್ಣ, ಊರಿನ ಮುಖಂಡರೆಲ್ಲ ನಿನ್ನ ನೋಡ್ಬೇಕು ಅಂದ್ರು, ಹಾಗೆ ಮದುಮಕ್ಕಳಿಗೆಲ್ಲ ಹಾರೈಸ್ತೀವಿ ಅಂದ್ರು, ಅದಕ್ಕೆ ಬರಕ್ಕೆ. ನಾನು ಜೀವನ ಪೂರ್ತಿ ನಿಮ್ ಪ್ರೀತಿಗೆ ಋಣಿಯಾಗಿರ್ತೀನಿ ಅತ್ತೆಯವ್ರೆ. ನನಗೆ ಎಲ್ಲೇ ಯಾವುದೇ ರೀತಿ ಪ್ರೀತಿ ಸಿಕ್ಕಿದ್ರು, ಅಭಿಮಾನ ಸಿಕ್ಕಿದ್ರು, ಮರ್ಯಾದೆ ಸಿಕ್ಕಿದ್ರು, ಅದು ನಿಮ್ ಪಾದ ಸೇರ್ಬೇಕು. ಅಯ್ಯಯ್ಯೋ, ನೀವು ನಮ್ಮ ಊರಿಗೆ ಬಂದಿರೋದು ತುಂಬಾ ಸಂತೋಷದ ವಿಷಯ ಸಾಹೇಬ್ರೆ. ಅದರಲ್ಲೂ ತಮ್ಮ ಮಗಳ ಮದುವೆನ ನಮ್ಮೂರು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ. ಇದು ನಿಜವಾಗ್ಲೂ ನಮ್ಮೂರಿಗೆ ಹೆಮ್ಮೆ ತರೋಂಥ ವಿಷಯ ಸಾಹೇಬ್ರೆ. ಹಾಗೇನಿಲ್ಲ, ನೀವು ನಿಮ್ಮ ಮನೆ ಕಾರ್ಯಕ್ರಮಗಳನ್ನ ಇದೇ ದೇವಸ್ಥಾನದಲ್ಲಿ ಮಾಡಲ್ವಾ? ಹಾಗೆ ನನ್ನ ಮಗಳ ಮದುವೆನೂ ಇದೇ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ. ಅವಳು ನಿಮ್ಮ ಊರಿನ ಮಗಳೇ ಅಂತ ತಿಳ್ಕೊಂಡು ನೀವೇ ಮುಂದೆ ನಿಂತು ಎಲ್ಲ ನೆರವೇರಿಸ್ಕೊಡ್ಬೇಕು. ಎಂತ ದೊಡ್ಡ ಮಾತು. ನೀವು ಮಿನಿಸ್ಟರ್ ಸಾಹೇಬ್ರು, ನೀವು ಬೇಕಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಡಂಬರದಿಂದ ವಿಜೃಂಭಣೆಯಿಂದ ಸಿಟಿಲ್ ಮದುವೆ ಮಾಡ್ಬೋದಾಗಿತ್ತು. ಆದ್ರೆ ನಿಮ್ಮ ಮಗಳ ಮದುವೆನ ಈ ದೇವಸ್ಥಾನದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದೀರಾ. ಇಲ್ಲಪ್ಪ, ನಾವು ಈಗಾಗಲೇ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ಶಕ್ತಿ ಇರೋ ದೇವಸ್ಥಾನ, ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರೋ ದೇವಸ್ಥಾನ. ಅದು ಅಲ್ಲದೆ ನಾವು ಹೇಗೆ ಮದುವೆ ಮಾಡ್ತೀವಿ, ಎಷ್ಟು ಆಡಂಬರವಾಗಿ ಮದುವೆ ಮಾಡ್ತೀವಿ, ಎಲ್ಲಿ ಮದುವೆ ಮಾಡ್ತೀವಿ ಅನ್ನೋದಕ್ಕಿಂತ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇಟ್ಕೊಂಡು ಎರಡು ಜೀವಗಳು ಇಡೀ ಜೀವನ ಒಂದಾಗಿರುತ್ತವಲ್ಲ, ಅದೇ ತುಂಬಾ ಮುಖ್ಯ. ಅತ್ತೆಯವ್ರು ಹೇಳಿದಾಗೆ ಈ ಮದುವೆ ಯಾವುದೇ ವಿಘ್ನ ಇಲ್ಲದೆ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು. ಎಲ್ಲ ಚೆನ್ನಾಗಾಗತ್ತೆ ಸಾಹೇಬ್ರೆ. ನೀವೀಗ ಮದುವೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀರಾ. ಹಾಗಾಗಿ ನಾವೆಲ್ಲ ನಿಮ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಾಧ್ಯವಾದ್ರೆ ಇದೆಲ್ಲ ಆದ್ಮೇಲೆ ನೀವು ಬಿಡು ಮಾಡ್ಕೊಂಡ್ರೆ ನಾವು ಹಳ್ಳಿಯವರೆಲ್ಲ ನಿಮ್ ಜೊತೆ ಮಾತಾಡ್ತೀವಿ. ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲೆನೆ ನನಗೆ ಅಮ್ಮ ಸಿಗೋ ಸೂಚನೆ ಸಿಕ್ಕಿದ್ದು. ಈಗ ಇದೇ ದೇವಸ್ಥಾನದಲ್ಲಿ ನಾನು ಪ್ರೀತಿಸ್ತಿರೋ ಹುಡುಗ ನನ್ನ ಕೈ ಹಿಡಿತಿದ್ದಾನೆ. ಇಷ್ಟೆಲ್ಲ ಆಗ್ತಿರುವಾಗ ನನಗೆ ನನ್ನ ಪ್ರೀತಿ ಸಿಗಲ್ವಾ? ನನಗೆ ಅಮ್ಮನ ಮೇಲೆ, ದೇವ್ರ ಮೇಲೆ, ಹಾಗೆ ನನ್ನ ಪ್ರೀತಿ ಮೇಲೆ ತುಂಬಾ ನಂಬಿಕೆ ಇದೆ. ಬನ್ನಿ.
ನನಗೆ ಗೊತ್ತಿರೋ ಹಾಗೆ ನಾನು ಯಾವತ್ತೂ ಯಾವ ತಪ್ಪು ಮಾಡಿರೋನಲ್ಲ, ನನಗೋಸ್ಕರ ಇಂಥದ್ದು ಬೇಕು ಅಂತಲೂ ಕೇಳ್ದವನಲ್ಲ. ಆದರೆ ಮೊದಲನೇ ಸಲ ಶ್ರಾವಣಿ ಮೇಡಮ್ ಪ್ರೀತಿ ಬೇಕು ಅನ್ನಿಸ್ತು. ಅವ್ರು ನನಗೋಸ್ಕರ ನನ್ನ ಬದುಕಲ್ಲಿ ಇರಬೇಕು ಅನ್ನಿಸ್ತು. ಈಗ ನನ್ನ ಬೇಡಿಕೆಯೂ ಈಡೇರ್ತಿದೆ. ಇನ್ನು ಕೇಳೋಕೆ ಏನೂ ಉಳ್ದಿಲ್ಲಪ್ಪ. ಯಜಮಾನ್ರೆ ಇಷ್ಟಪಟ್ಟು ಈ ಮದುವೆ ಮಾಡ್ತಿದ್ದಾರೆ. ಮನಸ್ಸಲ್ಲಿರೋದನ್ನ ಶ್ರಾವಣಿ ಮೇಡಮ್ಗೆ ಹೇಳೋಕ್ಕಾಗದೇ ಇದ್ರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ನೆರವೇರ್ತಿದೆ. ಇದೆಲ್ಲ ಚೆನ್ನಾಗಾಗಬೇಕಪ್ಪ. ಶ್ರೀವಲ್ಲಿಯಿಂದ ಯಾವ ತೊಂದರೆನೂ ಬರ್ದೇ ಇರಲಿ. ಈ ಮದುವೆಯಲ್ಲಿ ಯಾವುದೇ ಕಂಟಕಗಳು ಆಗದೆ ಇರಲಿ. ದೇವ್ರೆ, ಅಂತೂ ನನ್ನ ಮಗ ಸೊಸೆ ಮತ್ತೆ ಒಂದಾಗ್ತಿದ್ದಾರೆ. ನನ್ನ ಮಗ ಸುಬ್ರಹ್ಮಣ್ಯ ಇಷ್ಟು ವರ್ಷ ಮನೆ ಜವಾಬ್ದಾರಿನೆಲ್ಲ ಅವನ ಹೆಗ್ಲ ಮೇಲೆ ಎತ್ಕೊಂಡು ಬಂದಿದ್ದಾನೆ. ಆದರೆ ಅವನಿಗೋಸ್ಕರ ಅಂತ ಅವನೇನು ಮಾಡ್ಕೊಂಡಿಲ್ಲ. ಕಡೆ ಪಕ್ಷ ಪ್ರೀತಿ ಪ್ರೇಮ ಅನ್ನೋದು ಅವನ ಮನಸ್ಸಲ್ಲಿ ಹುಟ್ಟಲಿಲ್ಲ. ಆದರೆ ನಮ್ಮ ಮನೆ ದೇವತೆ ಶ್ರಾವಣಿ ಅಮ್ಮ ಅವ್ರು ಬಂದು ನಮ್ಮ ಮನೆಯವ್ರ ಮನಸ್ಸನ್ನೆಲ್ಲ ಗೆದ್ದಿದ್ದಾರೆ. ಹಾಗೆ ನನ್ನ ಮಗನ ಮನಸ್ಸನ್ನು ಗೆಲ್ತಾರೆ. ಇವರಿಬ್ರು ಮದುವೆ ಆಗಿ ನೆಮ್ಮದಿಯಾಗಿ ಜೀವನ ಪರ್ಯಂತ ಇರಬೇಕು. ಇವರಿಬ್ರು ಚೆನ್ನಾಗಿದ್ರೆ ಪ್ರತಿ ವರ್ಷನೂ ನಿನ್ನ ಸನ್ನಿಧಾನಕ್ಕೆ ಬರ್ತೀನಮ್ಮ. ನಂದಿನಿ ಅಮ್ಮವರು ಇದೇ ಊರಲ್ಲಿದ್ದಾರೆ ಅಂತ ನನ್ನ ಪುಣ್ಯಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ. ಅವರು ಮದುವೆಗೆ ಬರಬೇಕು, ಮಗಳಿಗೆ ಆಶೀರ್ವಾದ ಮಾಡಬೇಕು, ಈ ಮದುವೆನ ಅವರು ಕಣ್ ತುಂಬ್ಕೋಬೇಕು. ಆದರೆ ಯಾರು ಅವ್ರನ್ನ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾರೂ ಅವ್ರನ್ನ ನೋಡಬಾರ್ದು ದೇವ್ರೆ. ಅಣ್ಣ, ಮಂಟಪ ಇಲ್ಲಿ ತಯಾರಾಗುತ್ತೆ, ಮಂಗಲಧಾರಣೆ ಇಲ್ಲೇ ನಡೆಯುತ್ತೆ, ಅರಿಶಿನ ಶಾಸ್ತ್ರ ಇಲ್ಲಿ ಅಣ್ಣ, ಊಟಕ್ಕೆ ಅಂತ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. ಸುರೇಂದ್ರ, ನೀನು ಇದೆಲ್ಲ ನೋಡ್ಕೋತಾ ಇದ್ದ ಅಂದಮೇಲೆ ನನಗೆ ಟೆನ್ಷನೇ ಇಲ್ಲ. ಮಾಮ್, ಇವಾಗ ಏನು ಮಾಡೋದು ಮಾಮ್? ನಿಜವಾಗ್ಲೂ ಈ ಮದುವೆ ಆಗ್ಬಿಟ್ರೆ ನಾವೆಲ್ಲರೂ ಮುಳುಗೋಗ್ತೀವಿ ಅಷ್ಟೇ. ಆಗ್ಬಿಟ್ರೆ ನಾವು ಮಾತೇ ಇಲ್ಲ ಮಾಡಿ. ಈ ಮದುವೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಹೇಗೆ ಸಾಧ್ಯ ಮಾಮ್? ಈ ಮದುವೆ ನಿಲ್ಲೋದಕ್ಕೆ ಒಂದು ದಾರಿನೂ ಕಾಣಿಸ್ತಾ ಇಲ್ಲ. ಡೋಂಟ್ ವರಿ ಮಾಡಿ, ಈ ನಮ್ಮ ನಿನ್ನ ಜೊತೆಲೇ ಇದ್ದಾಳೆ. ಏನಾದರೂ ಒಂದು ದಾರಿ ಕಂಡು ಹಿಡಿತಾಳೆ. ಜಸ್ಟ್ ಚಿಲ್. ನನಗಂತೂ ಆ ರೀತಿ ಆಗುತ್ತೆ ಅಂತ ಅನ್ನಿಸ್ತಾನೆ ಇಲ್ಲ. ನೋಡು, ಇವಾಗ ಆಲ್ರೆಡಿ ನಾವು ದೇವಸ್ಥಾನದಲ್ಲಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸುಬ್ಬು ಮನೆಯವ್ರು ಬರ್ತಾರೆ. ನಮ್ಮ ಕಣ್ಮುಂದೆನೇ ಸುಬ್ಬು ಶ್ರಾವಣಿ ಮದುವೆ ನಡೆದೋಗುತ್ತೆ. ಮಾಡಿ, ಅದಷ್ಟು ಸುಲಭ ಅಲ್ಲ. ಐ ಡೂ ಅಂಡರ್ಸ್ಟ್ಯಾಂಡ್. ಲಾಸ್ಟ್ ಟೈಮ್ ನಿನಗೂ ಶ್ರಾವಣಿಗೂ ಮದುವೆ ಗೊತ್ತಾಗಿತ್ತು. ನೀನು ಅವಳು ಕುತ್ತಿಗೆ ತಾಳಿ ಕಟ್ಟಕ್ಕೋಸ್ಕರ ಮಂಟಪದಲ್ಲೇ ಕಾಯ್ತಾ ಇದ್ದೆ. ಅವಳು ಬದಲು. ಆದ್ರೆ ಏನಾಯ್ತು ನೋಡು, ಜೀವನಾನ ವಿಧಿ ಆಟಾಡ್ಸುತ್ತೆ. ಆದ್ರೆ ಆ ವಿಧಿನೇ ಬದಲಾಯಿಸೋ ಶಕ್ತಿ ವಿಜಯಾಂಬಿಕಾಗಿದೆ. ಟ್ರಸ್ಟ್ ಮೀ.